ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 49ನೇ ಪ್ರಶ್ನೆಯನ್ನ ಗಮನಿಸಿ. ಓರೆ ಎತ್ತರ 21 ಮೀಟರ್ ಮತ್ತು ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಫಸ್ಟ್ ಏನ್ ಮಾಡ್ಬೇಕು, ನೀವು ಕೊಟ್ಟಿರುವಂತದ್ರಲ್ಲಿ ದತ್ತಾಂಶವನ್ನ ಬರ್ಕೊಳ್ಳಿ. ಶಂಕುವಿನ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ, ಎಲ್ ಈಸ್ ಈಕ್ವಲ್ ಟು 21 ಮೀಟರ್. ಸೊ ಅದೇ ರೀತಿ ಈ ಒಂದು ಶಂಕುವಿನ ಪಾದದ ತ್ರಿಜ್ಯ ಏನ್ ಹೇಳಿ, ಆರ್ ಇಸ್ ಈಕ್ವಲ್ ಟು 24 ಮೀಟರ್. ಓಕೆ, ಹಾಗಾದ್ರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನ್ ಹೇಳಿ, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಲ್ವಾ. ಸೊ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್, ಆರ್ ಪ್ಲಸ್ ಎಲ್. ಸೊ ಈಗ ಇಲ್ಲಿ ಪೈ ಅಂದ್ರೆ ಏನ್ ಹೇಳಿ, ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22/7. ಈಗ ನೀವೆಲ್ಲ ಮೌಲ್ಯವನ್ನ ಈ ಸೂತ್ರದಲ್ಲಿ ಆದೇಶಿಸಿದಾಗ, ಸೊ ಪೈ 22/7 ಇಂಟು ಆರ್ ಎಷ್ಟು 24. ಸೊ ಇಂಟು ಎಲ್ 21 ಪ್ಲಸ್ 24. ಓಕೆ, ಸೊ ಈಗ 22 ಗುಣಿಸು 24, ಸೊ ಡಿವೈಡೆಡ್/7 ಇಂಟು, ಸೊ ಇಲ್ಲಿ 21 ಪ್ಲಸ್ 24 ಏನಾಗುತ್ತೆ ಹೇಳಿ, 45 ಆಗತ್ತೆ. ಓಕೆ, ಸೊ ಈಗ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಸೊ 22/7 ಹಾಗೆ ಇಟ್ಕೊಳ್ಳಿ. ಸೊ 24 ಗುಣಿಸು 45 ಮಲ್ಟಿಪ್ಲೈ ಮಾಡಿದ್ರೆ 1080 ಬರುತ್ತೆ. ಓಕೆ, ಸೊ ಈಗ 22 ಗುಣಿಸು 1080 ಮಾಡಿ. ಸೊ ಈಸ್ ಈಕ್ವಲ್ ಟು ಇದೆಷ್ಟಾಗತ್ತೆ, 23,760 ಡಿವೈಡೆಡ್/7. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3,394.2857 ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 3,394.29 ಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಥ್ಯಾಂಕ್ ಯು.